ಬೆಂಗಳೂರಲ್ಲಿ ಜಿಬಿಎ ಎಲೆಕ್ಷನ್ ಅನ್ನು ಮುಂದೂಡೋದಕ್ಕೆ ರಾಜ್ಯ ಸರ್ಕಾರ ನೆಪಗಳ ಮೇಲೆ ನೆಪಗಳನ್ನು ಹೇಳ್ತಾನೆ ಇದೆ. ಹಿಂದೆ ಕೊಟ್ಟಿರುವಂತ ಕಾರಣ ಒಂದಾಗಿದ್ರೆ ಈಗ ಮತ್ತೊಂದು ಕಾರಣ. ಈಗ ಹೊಸ ಕಾರಣವನ್ನು ಹುಡುಕಿ ಕೋರ್ಟ್ ಮೊರೆ ಹೋಗಲಾಗಿದೆ. ಈ ಹೊಸ ಕಾರಣ ಯಾವುದು ಅಂತಂದ್ರೆ ಎಸ್ಐಆರ್ ಆಗ್ತಾ ಇದೆ. ಈಗ ಎಲೆಕ್ಷನ್ ಮಾಡೋದು ಕಷ್ಟ, ಎಲೆಕ್ಷನ್ ಅನ್ನು ಮುಂದೂಡಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋದು. ಆಗಸ್ಟ್ 31ರ ಒಳಗಾಗಿ ಎಲೆಕ್ಷನ್ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಪದೇ ಪದೇ ಮುಂದೂಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಆದೇಶ ಮಾಡಿತ್ತು ಸುಪ್ರೀಂ ಕೋರ್ಟ್. ಆದರೆ ಈಗ ಮತ್ತೆ ಕಾಲಾವಕಾಶ ಕೊಡಿ, ಡಿಸೆಂಬರ್ ವರೆಗೂ ಕೂಡ ಅವಕಾಶ ಕೊಡಿ ಅಂತ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿರೋದು. ಎಲೆಕ್ಷನ್ ನಡೆಸೋದಕ್ಕಾಗಲ್ಲ ಸದ್ಯಕ್ಕೆ. ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾನೆ ಇದೆ. ಮತ್ತೆ ಕಾಲಾವಕಾಶ ಕೋರಿ ಅರ್ಜಿ ಸಲ್ಲಿಕೆಯಾಗಿರೋದು. ಈ ಕೊಟ್ಟಿರೋ ಕಾರಣ ಎಸ್ಐಆರ್ ಸಂದರ್ಭದಲ್ಲಿ ಸಿಬ್ಬಂದಿ ಕೊರತೆ ಇದೆ. ನಮಗೆ 5 ಪಾಲಿಕೆಗಳ ಎಲೆಕ್ಷನ್ ನಡೆಸಬೇಕು ಅಂತ ಅಂದ್ರೆ 60,000 ಸಿಬ್ಬಂದಿ ಬೇಕು. ಚುನಾವಣೆ ಸಿದ್ಧತೆಗೆ ಆಡಳಿತಾತ್ಮಕ ಸಮಸ್ಯೆಯೂ ಕೂಡ ಇದೆ ಅಂತ ಸರ್ಕಾರ ವಾದ ಮಾಡಿದೆ. ಎಸ್ಐಆರ್ಗೆ ಅಂತ 10,000 ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಎಸ್ಐಆರ್ ಜೊತೆಗೆ ಈ ಪ್ರಕ್ರಿಯೆಯನ್ನು ಕೂಡ ನಡೆಸೋದು ಕಷ್ಟ ಆಗುತ್ತೆ, ಸೊ ವಿಸ್ತರಣೆ ಮಾಡಿ, ಕಾಲಾವಕಾಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿರು. ರಾಜ್ಯ ಸರ್ಕಾರದ ವಾದ ಏನು ಅನ್ನೋದನ್ನು ನೋಡ್ತಾ ಇದ್ದೀರಿ ನೀವು ಸ್ಕ್ರೀನಲ್ಲಿ. ಎಸ್ಐಆರ್ ಕಾರಣಕ್ಕಾಗಿ ಎಲೆಕ್ಷನ್ ನಡೆಸೋದು ಕಷ್ಟ ಈಗ ಅನ್ನೋದು ಒಟ್ಟು ಅರ್ಜಿಯ ತಾತ್ಪರ್ಯ. ಸಿಬ್ಬಂದಿ ಕೊರತೆ ಇದೆ, ಈಗ ಎಲೆಕ್ಷನ್ ನಡೆಸೋದಕ್ಕಾಗಲ್ಲ, ಸಮಯ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಮತ್ತೆ ರಾಜ್ಯ ಸರ್ಕಾರ ಮೊರೆ ಹೋಗಿದ್ರು. ಇನ್ನು ಸುದೀರ್ಘ ಗ್ರಹಣ ಜಿಬಿಎಗೆ ಕವಿದಿರೋದು. ಯಾಕಂತಂದ್ರೆ 2020ರ ಸೆಪ್ಟೆಂಬರ್ 10ನೇ ತಾರೀಕಿಗೆ ಹಿಂದಿನ ಬಿಬಿಎಂಪಿಯ ಅವಧಿ ಮುಕ್ತಾಯ ಆಗಿತ್ತು. ಆ ನಂತರ ಇಲ್ಲಿಯವರೆಗೂ ಕೂಡ ಒಬ್ಬ ಚುನಾಯಿತ ಜನಪ್ರತಿನಿಧಿ ಇಲ್ಲ ಬೆಂಗಳೂರಿನ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ. 2025ರಲ್ಲಿ ಗ್ರೇಟರ್ ಬೆಂಗಳೂರು ಪಾಲಿಕೆ ಮಸೂದೆಯನ್ನು ಅಂಗೀಕರಿಸಲಾಯಿತು. ಬಿಬಿಎಂಪಿ ಆಡಳಿತ ಅಂತ್ಯ ಆಯಿತು, ಜಿಬಿಎ ಅಸ್ತಿತ್ವಕ್ಕೆ ಬಂತು. 5 ಪಾಲಿಕೆಗಳನ್ನಾಗಿ ವಿಭಜನೆ ಮಾಡಿದ್ದು ಜುಲೈ 17ನೇ ತಾರೀಕು 2025ರಲ್ಲಿ. ಜೂನ್ 30ರ ಒಳಗೆ ಚುನಾವಣೆ ಪ್ರಕ್ರಿಯೆ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಒಮ್ಮೆ ಆದೇಶ ಕೊಡುತ್ತು. ಆನಂತರ ಮತ್ತೆ ಇವರು ಕೋರ್ಟ್ ಮೊರೆ ಹೋದ್ರು. ಆಗಸ್ಟ್ ವರೆಗೆ ಸಮಯ ಕೊಡ್ತು ಸುಪ್ರೀಂ ಕೋರ್ಟ್. ಈಗ ಮತ್ತೆ ರಾಜ್ಯ ಸರ್ಕಾರ ಡಿಸೆಂಬರ್ ವರೆಗೆ ಸಮಯ ಕೇಳಿದೆ. ಸೊ ಅಲ್ಲಿಗೆ 2020ರಿಂದ ಇಲ್ಲಿಯವರೆಗೆ ಚುನಾಯಿತ ಜನಪ್ರತಿನಿಧಿಗಳೇ ಇಲ್ಲದೆ ಬಿಬಿಎಂಪಿಯ ಆಡಳಿತ ಸಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.